ದುಸ್ಸಾಹಸಿ ಬಾಲಕ, ನಿನಗೆ ಅಷ್ಟೊಂದು ಧೈರ್ಯನಾ? ನೀನು ಈ ಚಂಡಮುಂಡನ ಸೈನ್ಯದ ಎದುರಿಗೆ ಬಂದಿದೀಯಾ, ಮತ್ತದು ಒಂಟಿಯಾಗಿ. ಅಪರಾಧ ಮಾಡಿದ್ರೆ ಮುಖ್ಯಸ್ಥಂಗೆ ಬೈಯೋದಾ? ಚಂಡಮುಂಡ ನಾನಲ್ಲ, ಬದ್ಲಿಗೆ ನೀವು ಬಂದಿದ್ದೀರಾ ವೃಜಮಂಡಲಕ್ಕೆ ನನ್ನ ಎದುರಿಗೆ ನಿಮ್ ಸೇನೆಯನ್ನು ತಗೊಂಡು. ಬಾಲಕ, ನಾನು ಹೇಳ್ತಿದ್ದೀನಿ, ನಮ್ ದಾರಿಯಿಂದ ದೂರ ಹೋಗು. ಇಲ್ದಿದ್ರೆ ಒಂದು ಕ್ಷಣನೂ ಬೇಕಾಗಲ್ಲ ನಮ್ ಸೇನೆಗೆ ನಿನ್ನ ಮುಗಿಸೋದಕ್ಕೆ. ತಮ್ಮ ಹಿಂದೆ ಇಷ್ಟು ದೊಡ್ಡ ಸೈನ್ಯ ನಿಂತಿದ್ರೆ ಯಾರಾದ್ರೂ ವೀರ ಆಗ್ಬಿಡ್ತಾರೆ. ಸರಿ ಬಿಡಿ, ಒಪ್ಕೊಂಡೆ, ನೀವೆಲ್ಲ ವೀರರು. ಆದ್ರೆ ನೀವೆಲ್ಲ ಎಲ್ಲಿ ಹೋಗ್ತಿದ್ದೀರಾ ವೀರರೇ? ನಾವು ಪೂರ್ತಿ ವೃಂದಾವನ, ಬರ್ಸಾನ ಮತ್ತೆ ಗೋಕುಲದ ಅಂತ್ಯ ಮಾಡಕ್ ಹೋಗ್ತಿದೀವಿ. ಇವತ್ತು ಅಲ್ಲಿ ಯಾರು ಜೀವಂತವಾಗಿ ಉಳಿಯಲ್ಲ, ಆ ದೇವಿನೂ ಉಳಿಯಲ್ಲ, ಆ ವಿಷ್ಣುವಿನ ಅವತಾರ ಕೂಡ. ಬಾಲಕ, ನೀನ್ ನಗ್ತಿರೋದು ಯಾಕೆ? ಇದು ಗೊಲ್ರಿರೋ ಜಾಗ. ಇಲ್ಲಿನ ಗೊಲ್ರು ಬೆಣ್ಣೆ ತಿಂತಾರೆ ಮತ್ತೆ ಬಲಶಾಲಿ ಆಗ್ತಾರೆ. ಇಲ್ಲಿನ ಜನರು ಒಂದೇ ಬೆರಳಿಂದ ಪರ್ವತನೇ ಎತ್ಬಿಡ್ತಾರೆ. ಇಲ್ಲಿರೋ ಒಬ್ಬ ಗೊಲ್ಲ ಬಾಲಕ ನಿಮ್ 1000 ರಾಕ್ಷಸರಿಗೆ ಸಮನಾಗಿರ್ತಾನೆ. ಬಾಲಕ, ನೀನ್ ಏನ್ ಹೇಳ್ತಿದ್ಯಾ? ನಾನ್ ಏನ್ ಹೇಳ್ತಿದ್ದೀನಿ ಅಂತ ನಾನ್ ಈಗ್ಲೇ ತೋರಿಸ್ತೀನಿ. ಬೆಣ್ಣೆನೆ ತಿಂದೇ ಇದ್ರೆ ನೀವು ಗೋಪಾಲಕರ ಹತ್ರ ಹೋರಾಡೋದಕ್ಕಾಗಲ್ಲ. ಆಗ ನೀವು ಕೆಟ್ಟ ರೀತಿಯಲ್ಲಿ ಸೋಲ್ತೀರಾ. ನೀನು ಅಸುರರಿಗೆ ಬೆಣ್ಣೆ ತಿನ್ನೋಕ್ ಹೇಳ್ತೀಯಾ? ನಾವು ತಾಮಸಿಕ ಭೋಜನಾನೇ ಮಾಡೋದು, ಅದಕ್ಕೆ ಬಲಶಾಲಿ ಆಗಿರೋದು. ನಾನ್ ಕೊನೆ ಸಾರಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದೂರ ಹೋಗು ನಮ್ ದಾರಿಯಿಂದ. ಹಾ, ದೂರ ಹೋಗ್ತೀನಿ, ದೂರ ಹೋಗ್ತೀನಿ. ರಾಕ್ಷಸ ರಾಜ, ನಾನಂತೂ ನಿಮ್ಗೆಲ್ಲ ಸಹಾಯ ಮಾಡೋಕ್ ಪ್ರಯತ್ನ ಮಾಡ್ತಿದ್ದೆ. ಆದ್ರೆ ನೀವು ನೋಡಿದ್ರೆ ನನ್ ಮೇಲೆ ಕೋಪ ಮಾಡ್ಕೊಳ್ತಿದ್ದೀರಾ. ನಮಗೆ ನಿನ್ನ ಸಹಾಯದ ಯಾವ ಅವಶ್ಯಕತೆನೂ ಇಲ್ಲ. ಈಗ್ಲೇ ಇಲ್ಲಿಂದ ದೂರ ಹೋಗು. ಅಯ್ಯೋ, ನೀವು ನನ್ ಮಾತ್ ಕೇಳಿ. ಸರಿ, ಅದೆಲ್ಲ ಬಿಟ್ಬಿಡಿ. ಇದನ್ ಹೇಳಿ, ವೃಂದಾವನ ಜನರನ್ನ ನೀವ್ ಹೇಗೆ ಹಿಡಿತೀರಾ? ಈ ಬಾಲಕ ನಮ್ ಸಮಯ ಹಾಳು ಮಾಡ್ತಿದ್ದಾನೆ, ತಳ್ಳಿ ಇವನ್ನ ನಮ್ ದಾರಿಯಿಂದ. ಬೇರೆ ಯಾವ್ದಾದ್ರೂ ಸಮಯ ಆಗಿದ್ರೆ ನಿಮ್ಗೆ ನನ್ ಬಲ ತೋರಿಸ್ತಿದ್ದೆ. ಆದ್ರೆ ಈಗ ಕೃಷ್ಣ ನನ್ನ ಕೇವಲ ನಿಮ್ನ ತಡಿಯೋದಕ್ ನಿಲ್ಸಿದ್ದಾನೆ. ಹಾ, ಬನ್ನಿ 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 ಬನ್ನಿ. ಹೇಳಿದ್ನಲ್ಲ, ನೀವು ಬೆಣ್ಣೆ ತಿನ್ನಿ. ಬೆಣ್ಣೆ ತಿನ್ನೋದ್ರಿಂದ ಶಕ್ತಿ ಬರುತ್ತೆ. ರಾಕ್ಷಸ ರಾಜ, ಇಲ್ಲಿ ನಿಮ್ ಇಷ್ಟೆಲ್ಲಾ ಸೈನಿಕರು ಸೇರಿದ್ರು, ವೃಂದಾವನದ ಒಬ್ಬ ಬಾಲಕನ್ ಹಿಡಿಯೋಕ್ಕಾಗ್ಲಿಲ್ಲ. ಮತ್ತೆ ವೃಂದಾವನ ಜನರನ್ನ ಹೇಗ್ ಹಿಡಿತೀರಾ? ಇಷ್ಟೊಂದು ಕೋಪ? ಅಲ್ಲ, ನೀನು ನಿನ್ನ ಸೈನಿಕರನ್ನೇ ನಾಶ ಮಾಡ್ಬಿಟ್ಯಲ್ಲ. ಈಗ ನಿನ್ನ ಸರದಿ ಬಾಲಕ. ರಾಧಿ, ಹೋಗ್ಲಿ ಬಿಡು. ಏನು ನೆನ್ಪು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈಗ ನನ್ ಜೊತೆ ಬಾ, ಉಳಿದಿದ್ದೆಲ್ಲ ನನ್ ಬಿಟ್ಬಿಡು. ಅರ್ಥ ಆಯ್ತಾ ರಾಧಿ? ಗೊಲ್ಲ, ನೀನ್ ಏನೇನ್ ಹೇಳಿದ್ಯೋ ನಾನು ಅದನ್ನೆಲ್ಲ ಮಾಡ್ ನೋಡ್ದೆ. ಆದ್ರೆ ನಾನು ಮೊದ್ಲಿನ ಹಾಗೆ ಇದ್ದೀನಿ. ನಿನ್ ಯಾವ ಮಾತು ಸತ್ಯ ಆಗಿಲ್ಲ. ಹಾಗೆ ನಾನ್ ನಿನ್ ಜೊತೆ ಬರೋದಿಲ್ಲ. ಅಯ್ಯೋ ರಾಧಿ. ರಾಧೆ, ಪ್ರಣಾಮ ಗುರುದೇವ. ಜಗತ್ತಿನ ಹಿತಕ್ಕಾಗಿ ನೀನು ಕೃಷ್ಣನ ಜೊತೆ ಹೋಗಲೇಬೇಕು. ಗುರುದೇವ, ನೀವು ಈ ಗೊಲ್ಲನ್ ಪಕ್ಷ ವಹಿಸ್ತಿದ್ದೀರಾ? ನಾನು ಯಾರ ಪಕ್ಷ ವಹಿಸುತ್ತಿಲ್ಲ ರಾಧೆ. ಆದರೆ ಶಾಸ್ತ್ರಗಳ ಜ್ಞಾನ ಹೇಳುತ್ತದೆ, ಅಪಾಯ ಮತ್ತು ವಿಪತ್ತಿನ ಸಮಯದಲ್ಲಿ ನಾವು ಪರಸ್ಪರ ಸೇರಿ ಕಾರ್ಯ ಮಾಡಬೇಕು. ಆದ್ರೆ ಗುರುದೇವ, ಅಷ್ಟೆಲ್ಲ ರಾಕ್ಷಸರ ಮುಂದೆ ನಾವಿಬ್ರು ಏನ್ ಮಾಡೋಕ್ಕಾಗುತ್ತೆ? ಕತ್ತಲಿನ ಕೊಠಡಿಗೆ ಪ್ರಕಾಶ ನೀಡಲು ಒಂದೇ ಒಂದು ದೀಪದ ಬೆಳಕೆ ಸಾಕಾಗುತ್ತದೆ ರಾಧೆ. ಪಾಪದ ದಾರಿಯಲ್ಲಿರುವ ಅಸುರರ ಸಂಖ್ಯೆ ಅದೆಷ್ಟೇ ಆದರೂ ಇರಲಿ, ಆದರೆ ಅವರನ್ನು ಸೋಲಿಸಲು ಸ್ವಲ್ಪ ಒಳ್ಳೆಯತನವೇ ಸಾಕಾಗುತ್ತದೆ. ಆದ್ದರಿಂದ ರಾಧೆ, ಹೋಗು, ಕೃಷ್ಣನ ಜೊತೆಗೆ ಹೋಗು. ಗುರುದೇವ, ನೀವು ಎಷ್ಟು ಒಳ್ಳೆ ರೀತಿಯಿಂದ ಹೇಳ್ತಿದ್ದೀರಾ. ನನಗೆಲ್ಲ ಅರ್ಥ ಆಯ್ತು.
ಈಗ ನೀನ್ ನಡಿ, ತಡ ಮಾಡೋದ್ ಬೇಡ. ಇಲ್ದಿದ್ರೆ ಬರ್ಸಾನಕ್ಕೆ ರಾಕ್ಷಸರೆಲ್ಲ ಬಂದ್ಬಿಡ್ತಾರೆ. ಹಾ ರಾಧೆ, ಬೇಗ ಬಾ. ನಡಿ ನಡಿಗೊಲ್ಲ. ಹೇ ಮಾತೆ, ಹೇ ಪ್ರಭು, ಎಲ್ಲಿ ಸೃಷ್ಟಿಯ ಆದಿಶಕ್ತಿ ಮತ್ತು ಪಾಲನಕರ್ತ ಒಂದೆಡೆ ಇರುತ್ತಾರೋ ಅಲ್ಲಿ ಜಗತ್ತಿನ ಅದೆಂತಹ ಅಪಾಯ ನಿಲ್ಲಲು ಸಾಧ್ಯ? ನೋಡೋಗುಲ್ಲ, ಒಂದ್ ವೇಳೆ ನೀನು ಆ ಚಂಡಾಮುಂಡನ್ ಮುಂದೆ ನನ್ನ ನಿಲ್ಲಿಸ್ಬಿಟ್ಟು ನೀನೆಲ್ಲಾದ್ರೂ ಓಡೋಗ್ಬಿಟ್ರೆ? ರಾಧಿ, ನಿನ್ಗೆ ಹೀಗೆ ಕನ್ಸ್ತಿದ್ದಿ? ಯಾಕಂದ್ರೆ ಮತ್ತೆ ದುರ್ಗೆ ಚಂಡಾಮುಂಡರನ್ನ ಕೊಂದಾಗ ಅವಳ ಹತ್ರ ಎಷ್ಟೋ ಆಯುಧಗಳಿತ್ತು. ಖಡ್ಗ ಇತ್ತು, ತ್ರಿಶೂಲ ಇತ್ತು, ಈಟಿನೂ ಇತ್ತು. ಆದ್ರೆ ನನ್ನ ಹತ್ರ ಅಂತೂ ಏನೂ ಇಲ್ಲ. ನಾನಾ ರಾಕ್ಷಸರನ್ನ ಕೊಲ್ಬೇಕು ಅಂದ್ರು ಹೇಗ್ ಕೊಲ್ಲೋದು? ಶಸ್ತ್ರದ ಚಿಂತೆನ ನೀನ್ ಮಾಡ್ಬೇಡ ರಾಧಿ. ರಾಧಿ, ಇದು ತಗೋ ನನ್ ಕೊಳಲು. ಗೊಲ್ಲ, ನಾನಿಲ್ಲಿ ಗೋಪಿಕೆಯರನ್ನ ಕರೀತಾ ಇಲ್ಲ, ರಾಕ್ಷಸರನ್ನ ಕೊಲ್ಬೇಕು. ಈ ಚಿಕ್ಕ ಬಿದ್ರಿನ ಕೊಳಲಿಂದ ಕೊಲ್ಲೋದಿಕ್ಕಾಗತ್ತಾ ಅಷ್ಟೊಂದ್ ಜನ ರಾಕ್ಷಸರನ್ನ? ಇದಾನೇನ್ ಉಪಾಯ? ರಾಧಿ, ಶಾಂತವಾಗಿರು. ನೀನೀ ಕೊಳಲಿಂದ ಹೋರಾಡೋದಲ್ಲ, ನೀನೀಗ ಕೇವಲ ಕೊಳಲ್ ನುಡಿಸ್ಬೇಕು. ಬರೀ ಕೊಳಲ್ ನುಡಿಸೋದ್ರಿಂದ ಆ ರಾಕ್ಷಸರೆಲ್ಲ ಹೇಗ್ ಸಾಯ್ತಾರೆ? ಕೃಷ್ಣ ಹೇಳ್ತಾನೆ, ಯಾರ್ ಬೇರೆಯವ್ರಿಗೆ ಅಂತ ಹೊಂಡ ತೊಡ್ತಾರೋ ಅವರೇ ಸ್ವತಃ ಅದ್ರಲ್ಲಿ ಬಿದ್ದು ಹೋಗ್ತಾರೆ. ಮತ್ತೆ ನೀನು ಹೊಂಡ ತೊಡ್ತಿರೋದ್ ಯಾಕೆ? ನೋಡು, 2 ಹೊಂಡ ಆಗಿದೆ. ಇದಕ್ಕಿಂತ ಶಕ್ತಿಶಾಲಿ ಅಸ್ತ್ರ ಇದ್ಯಾ ನಿನ್ ಹತ್ರ? ಇಲ್ಲಿ ತನಕ ನಿನ್ನ ಬಾಲಕ ಅನ್ಕೊಂಡು ಸುಮ್ನೆ ಇದ್ದೆ, ಆದ್ರೆ ಈಗ ಪಾರಾಗೋದಿದ್ರೆ ಆಗು ಈ ಚಂಡನ ಶಕ್ತಿಯಿಂದ. ಬಾಲಕ, ಈಗ ನಾನ್ ನಿನ್ಗೆ ನನ್ನ ಕೈಯಿಂದ ಮೃತ್ಯುದಂಡ ಕೊಡ್ತೀನಿ. ಈ ವೃಂದಾವನದಲ್ಲೇ ಈಗ ಸರ್ವನಾಶದ ಆರಂಭ ಆಗುತ್ತೆ. ಗುರುದೇವ, ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ಮಾತೆ ದುರ್ಗೆಯ ಪಾಠವಾಗುವಾಗ ನಾನು ಬರದಿರಲು ಸಾಧ್ಯವೇ ನಂದರಾಣಿ? ಗುರುದೇವ, ಇವತ್ತು ಚಂಡಿಪಾಠದ 1ನೇ ಅಧ್ಯಾಯ ಸಮಾಪ್ತ ಆಗಿದೆ. ನಮ್ಮ ಆಸೆ ಏನಂದ್ರೆ 2ನೇ ಅಧ್ಯಾಯ ನೀವೇ ಮಾಡಬೇಕು. ಇದು ನನ್ನ ಪರಮ ಸೌಭಾಗ್ಯವಾಗಿದೆ. ನವರಾತ್ರಿಯಲ್ಲಿ ಮಾ ದುರ್ಗೆಯ ಪಾಠ ಮಾಡುವುದಕ್ಕಿಂತ ಹೆಚ್ಚು ಶುಭ ಮತ್ತು ಪುಣ್ಯ ಕಾರ್ಯ ಬೇರೆ ಇರಲು ಸಾಧ್ಯ ಇಲ್ಲ. ಹೇಳಿ ಮಾ ದುರ್ಗೆಗೆ ರಾಧಿ, ಈ ಕೊಳಲಿಂದ ಪ್ರೇಮದ ಧ್ವನಿ ಬರುತ್ತೆ. ಮತ್ತೆ ಪ್ರೇಮಕ್ಕೆ ಜಗತ್ತಿನ ಯಾವ ಕಾರ್ಯ ಆದ್ರೂ ಮಾಡೋ ಶಕ್ತಿ ಇರುತ್ತೆ. ನಿಂಗೆ ನೆನ್ಪಿದ್ಯಾ ರಾಧೆ, ಗುರುದೇವ ನಮ್ಗೆ ಏನ್ ಹೇಳಿದ್ರು? ದೀಪದ ಸಣ್ಣ ಪ್ರಕಾಶನು ಪೂರ್ತಿ ಕೋಣೆಯ ಕತ್ಲನ್ನ ದೂರ ಮಾಡುತ್ತೆ. ಆದ್ರೆ ಏನ್ ಮಾಡೋದ್ ಗೊಲ್ಲ, ನನಗೆ ಕೊಳಲ್ ನೋಡ್ಸೋಕ್ ಬರೋದೇ ಇಲ್ವಲ್ಲ. ರಾಧಿ, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನಾನು ರಾಧೆಯ ಕೃಷ್ಣ ಅಂತ. ಮತ್ತೀಗ ನೀನ್ ನನ್ ಮುಖನ ನಿನ್ ಮನ್ಸಲ್ಲಿ ನೆನ್ಸ್ಕೋ. ಆಮೇಲೆ ನೀನು ಕೊಳಲು ನುಡಿಸಿದ್ರೆ ಕೊಳಲು ತಾನಾಗೇ ಆಡುತ್ತೆ. ಜೀವನದಲ್ಲಿ ಮೊದಲನೇ ಸಲ ನಾನು ರಾಕ್ಷಸನಿಂದ ಹೊಡ್ತಾ ತಿಂತಿದ್ದೀನಿ, ಮತ್ತದು ಕೃಷ್ಣನ್ ಕಾರಣಕ್ಕೆ.
ಆದ್ರೆ ಇನ್ನಾಗಲ್ಲ. ಈಗಿನ ಕೃಷ್ಣ ಬರ್ದೇ ಇದ್ರೆ ಈ ರಾಕ್ಷಸರಿಗೆ ತೋರಿಸ್ತೀನಿ ನನ್ ಬಲಾನ. ಈ ಬಾಲಕ ನಮ್ಮ ಸಮಯ ಬಹಳ ನಷ್ಟ ಮಾಡಿದಾನೆ. ಅಂತ್ಯ ಮಾಡು ಇವನನ್ನ. ಕೊಳಲಿನ ಧ್ವನಿ, ಇದು ಅದೇ ಧ್ವನಿ ತಾನೆ? ಹಾ ಮುಂಡ, ಇದು ಅದೇ ಧ್ವನಿನೇ. ಆ ದೇವಿ ದುರ್ಗೆ ನುಡಿಸ್ತಿದ್ದು. ಇವತ್ತಿಂದ ಮತ್ತೆ ಯಾರು ನುಡಿಸ್ತಿದ್ದಾರೆ? ಮತ್ತೇನಾದ್ರೂ ಆ ದುರ್ಗೆನೇ ಆಗಿದ್ರೆ? ಖಂಡಿತ ಖಂಡಿತ ಇದು ಅದೇ ಶಕ್ತಿನೇ. ನಡಿ ಮುಂಡ, ಇವಳಿಂದ ಪ್ರತೀಕಾರ ಪಡೆಯೋ ಸಮಯ ಬಂದಾಯ್ತು. ಈ ರಾಕ್ಷಸರು ಅದ್ಯಾವ ಜಗತ್ನಲ್ಲಿರ್ತಾರೋ. ಕೊಳ್ಳಲ್ನ ಕೇವಲ ಕೃಷ್ಣನೇ ನುಡ್ಸೋದು, ಆದ್ರೆ ಇವರು ಮಾತೆ ದುರ್ಗೆಯಿಂದ ಪ್ರತೀಕಾರ ಅಂತಿದ್ದಾರೆ. ಮುಂಡ, ನಮ್ಮ ಅನುಮಾನ ಸತ್ಯ ಆಯ್ತು. ಇವಳು ಅದೇ ದುರ್ಗಾನೆ. ಇವಳನ್ನ ಸಾಯಿಸೋದಕ್ಕೆ ನಾವು ಇಷ್ಟೊಂದು ದೊಡ್ಡ ಸೈನ್ಯನ ತಗೊಂಡ್ ಬಂದಿದ್ದು. ನಮಗ್ ಮೊದ್ಲೇ ಗೊತ್ತಾಗಿದ್ರೆ ನಮ್ಮನ್ ವಧೆ ಮಾಡೋ ದೇವಿ ಇಷ್ಟು ಸುಲಭವಾಗಿ ಸಿಗ್ತಾಳೆ ಅಂದ್ರೆ ನಾವಿಷ್ಟು ದೊಡ್ಡ ಸೇನೆ ಯಾಕೆ ತಗೊಂಡ್ ಬರ್ತಿದ್ವಿ? ದೇವಿ, ನೀನ್ ಈ ಮೋಹಿನಿ ಕೊಳಲ್ನ ನುಡ್ಸೋದನ್ನ ನಿಲ್ಸ್ಬಿಡು. ಮತ್ ಕಣ್ಬಿಡು. ನೋಡು, ನಾವು ಚಂಡ ಮತ್ ಮುಂಡ ನಿನ್ನಿಂದ ನಮ್ ಪ್ರತೀಕಾರ ಪಡೆಯೋದಕ್ಕೆ ಬಂದಿದ್ದೀವಿ. ಇವಳು ನಮ್ ಮುಂದೆನೆ ಹೀಗೆ ಅಹಂಕಾರ ತೋರಿಸಿ ನಮ್ಗೆ ಅವಮಾನ ಮಾಡ್ತಿದ್ದಾಳೆ ಚಂಡ. ನಾವಿನ್ನು ಪ್ರತೀಕ್ಷೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಇವಳ ಅಂತ್ಯ ಮಾಡ್ಬಿಡ್ಬೇಕು. ನಿನ್ನ ಅಂತ್ಯ ಬಂದಾಯ್ತು ದೇವಿ. ಮಾತೆ ಕೊಳಲು ನುಡಿಸುತ್ತಲೇ ಆ ಚಂಡ ಮತ್ತು ಮುಂಡ ಅವಳೆಡೆಗೆ ಬಂದರು. ಕೊಳಲಿನ ಮಧುರ ಧ್ವನಿಗೆ ಸಮ್ಮೋಹಿತರಾಗಿ ಮಾತೆಯ ಸಮ್ಮುಖ ನಿಂತಿದ್ದರು. ಚಂಡ ಮತ್ತು ಮುಂಡರು ಜಗತ್ತಿನ ಅತ್ಯಂತ ದೊಡ್ಡ ಅಧರ್ಮಿಗಳು. ದೇವಿ, ನಮ್ ಪಾಪದ ಅಂತ್ಯನ ನೀನು ಯುಗಗಳ ಮೊದಲೇ ಮಾಡಾಗಿದೆ. ಇವತ್ ನಾವು ನಮ್ ಸೋಲಿಗೆ ಪ್ರತೀಕಾರ ತಗೊಳಕ್ ಬಂದಿದ್ದೀವಿ. ವಿಶ್ವಾಸ ಬರ್ದೇ ಇದ್ರೆ ನೋಡು ನಮ್ ಸೈನ್ಯನ. ನಂಬಿಕೆ ಬರ್ದೇ ಇದ್ರೆ ನೋಡು, ಸಹಸ್ರಾರು ಸೈನಿಕರು ನಿನ್ನ ರಕ್ತ ಕುಡಿಯೋದಕ್ಕೆ ಸಿದ್ಧರಾಗಿದ್ದಾರೆ. ಭದ್ರಕಾಳಿ ಮೊದಲಿಗೆ ಮಾಡಿದ್ದು ಅಸುರ ಕುಲದ ಸರ್ವನಾಶ. ನಂತರದ ಸರದಿ ಚಂಡ ಮತ್ತು ಮುಂಡರದ್ದು. ಹೇ ಭದ್ರಕಾಳಿ, ಹೇ ಚಂಡಿ, ಈ ನಕಾರಾತ್ಮಕ ಶಕ್ತಿಗಳನ್ನ ನಾಶ ಮಾಡಿ. ಇದಕ್ಕೂ ಮೊದಲು ಸಹ ನೀವು ಈ ನಕಾರಾತ್ಮಕ ಶಕ್ತಿಗಳ ಅಂತ್ಯ ಮಾಡಿದ್ರಿ. ಅದೇ ರೀತಿ ಇವತ್ತು ಪುನಃ ಈ ಅಸುರಿ ಶಕ್ತಿಗಳನ್ನ ನಾಶ ಮಾಡಿ.
ನಕಾರಾತ್ಮಕ ಶಕ್ತಿಗಳ ರೂಪ ಚಂಡಮುಂಡ ನನ್ನ ತನಕ ಬರೋಕ್ಕೂ ಮೊದಲು ನೀವು ಸದಾ ನನ್ನ ಸಮಾನ ಧರ್ಮ ಶಕ್ತಿಗಳಾದ ದುರ್ಗಾ, ಲಕ್ಷ್ಮಿ, ರಾಧಿ, ಕಾಳಿ, ಚಂಡಿ ಇವರನ್ನೆಲ್ಲ ಎದುರಿಸಬೇಕಾಗುತ್ತೆ. ಮತ್ತು ನನ್ನ ಈ ಶಕ್ತಿಗಳು ಅಪರಿಚಿತವಾದದ್ದು, ಅವನ್ನ ಯಾರು ಸೋಲ್ಸೋಕ್ಕಾಗೋದಿಲ್ಲ. ಹೇ ಚಂಡಿಕಾ, ವಧೆ ಮಾಡ್ಬಿಡಿ ಈ ಅಧರ್ಮಿ ರಾಕ್ಷಸರನ್ನ. ದೇವಿ, ಒಮ್ಮೆ ನಾವು ನಿನ್ನಿಂದ ಸತ್ತಾಗ ಬಹಳ ಕಲ್ತಿದ್ದೀವಿ. ಹಾಗಾಗಿ ಇವತ್ತು ನಾವು ಪೂರ್ತಿ ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದೀವಿ. ಇವತ್ತು ಅಧರ್ಮ ಅಲ್ಲ, ಧರ್ಮನೇ ಸೋಲೋದು. ಹೇ ಚಂಡಿಕಾ, ಚಂಡಮುಂಡರ ಅಂತ್ಯ ಆಗಿದೆ. ಇನ್ನು ಶಾಂತರಾಗಿದ್ದೀವಿ. ರಾಧಿ, ಕಣ್ಬಿಡು ರಾಧಿ. ಗೊಲ್ಲ, ಏನಾಯ್ತು? ನಾನು ಇಷ್ಟು ಚೆನ್ನಾಗಿ ಕೊಳಲ್ ನುಡಿಸ್ತಾ ಇದ್ರೆ ನಿನ್ನ ನಾನು ತಡೆದಿದ್ಯಾಕೆ? ರಾಧಿ, ಯಾವ ಕಾರ್ಯಕ್ಕಾಗಿ ನೀನು ಕೊಳಲ್ ನುಡಿಸ್ತಿದ್ಯೋ ಆ ಕಾರ್ಯ ಮುಗ್ದೋಯ್ತು. ಅದೇನ್ ಮುಗ್ದೋಗ್ಬಿಡುತ್ತೆ ಗೊಲ್ಲ? ನನಗೇನು ಗೊತ್ತೇ ಆಗ್ಲಿಲ್ಲಲ್ಲ. ರಾಧಿ, ನಿನ್ನ ಕೊಳಲಿನ ಪವಿತ್ರ ಸ್ವರಕ್ಕೆ ಎಲ್ಲ ರಾಕ್ಷಸರ ಶಕ್ತಿಗಳು ನಾಶ ಆಗೋಯ್ತು. ಇಲ್ಲಿ ನೀನು ಕೊಳಲಿನ ಮಧುರ ಧ್ವನಿಯಲ್ಲಿ ಮುಳುಗೋಗಿದ್ದೆ. ನಿನ್ಗೆ ಗೊತ್ತಾಗ್ಲೇ ಇಲ್ಲ ಹೊರಗಡೆ ಏನಾಗ್ತಿದೆ ಅಂತ. ಗೊಲ್ಲ, ಹಾಗಾದ್ರೆ ನನ್ನ ಕೊಳಲಿನ ಧ್ವನಿಲಿ ಅಷ್ಟೊಂದು ಶಕ್ತಿ ಇತ್ತಾ? ಅದರಿಂದ ಎಲ್ಲಾ ರಾಕ್ಷಸರು ಸತ್ತು ಹೋಗ್ಬಿಟ್ರಾ? ಹಾ ರಾಧಿ, ಕೊಳಲಿನ ಪವಿತ್ರ ಧ್ವನಿನ ಸ್ವೀಕರಿಸೋಕಾಗೋದು ಕೇವಲ ಹೃದಯದಲ್ಲಿ ಪ್ರೇಮ ಇರೋರಿಗೆ. ಮತ್ತೆ ಚಂಡಮುಂಡನ ಆತ್ಮದಲ್ಲಿ ಪ್ರೇಮ ಇರಲಿಲ್ಲ, ಹಾಗಾಗಿ ಅವರ ಜೀವನ ನಾಶ ಆಗೋಯ್ತು. ಕೃಷ್ಣ, ನಿನಗ್ ಗೊತ್ತಾಯ್ತಾ ಏನಾಯ್ತು ಅಂತ? ಇಲ್ಲ ಅಣ್ಣ. ಮೊದಲನೇ ಸಾರಿ ಒಬ್ರಿಂದ ಸೋತೋದೆ. ಯುದ್ಧ ಭೂಮಿಲಿ ನಾನು ಕೆಳಗಡೆ ಬಿದ್ದಿದ್ದೆ. ಚಂಡಮುಂಡ ಯಾವುದೇ ಕ್ಷಣದಲ್ಲಾದ್ರೂ ನನ್ನ ಅಂತ್ಯ ಮಾಡ್ತಿದ್ರು. ಆದ್ರೆ ಆಗ್ಲೇ ನನ್ನ ಕಿವಿಗೆ ಕೊಳಲಿನ ಮಧುರ ಧ್ವನಿ ಕೇಳಿಸಿದ್ದು. ಮತ್ತ ಇಬ್ರು ರಾಕ್ಷಸರು ದುರ್ಗಾ ದುರ್ಗಾ ಅಂತ ಹೋಗ್ಬಿಟ್ರು. ಕೃಷ್ಣ, ನನ್ಗೆ ಇವತ್ ಮೊದಲನೇ ಸಾರಿ ಅರ್ಥ ಆಯ್ತು.
ನೀನದ್ ಏನೇ ಹೇಳಿದ್ರು ಸುಮ್ನೆ ಹೇಳೋದಿಲ್ಲ ಅಂತ. ಅದ್ರಿಂದ ಖಂಡಿತ ಯಾವ್ದೋ ದೊಡ್ಡ ಸತ್ಯ ಅಡ್ಗಿರುತ್ತೆ. ಮತ್ ನನ್ಗೊಂದ್ ವಿಷಯ ಅರ್ಥ ಆಗ್ಲಿಲ್ಲ. ಆ ಇಬ್ರು ರಾಕ್ಷಸರು ಹೋಗಿದ್ದೆಲ್ಗೆ? ರಾಕ್ಷಸರನ್ನ ಬಿಡು ಅಣ್ಣ, ನಾವು ದುರ್ಗಾ ಮಾತೆಯ ಪೂಜೆಗೆ ಹೋಗ್ಬೇಕು. ಅಲ್ಲಿ ಚಂಡಿಪಾಠ ನಡೀತಿದೆ, ನಮ್ಗೆ ತಡ ಆಗ್ತಿದೆ ಅಣ್ಣ. ನಡಿ ಕೃಷ್ಣ, ನಡಿ ರಾಧಿ. ನಾರಾಯಣ ನಾರಾಯಣ. ಪ್ರಭು, ನಾವು ಧನ್ಯರು ಪ್ರಭು, ನಾವು ಧನ್ಯರು. ಮಾತೆಯನ್ನು ನಿಮ್ಮ ಪ್ರೇಮದ ಧ್ವನಿಯಲ್ಲಿ ಬಂಧಿಸಿ ನೀವು ಅವರ ಶಕ್ತಿಯ ಪ್ರಯೋಗವನ್ನೂ ಮಾಡಿದಿರಿ, ಮತ್ತವರಿಗೆ ಅದರ ಅರಿವೂ ಆಗಲಿಲ್ಲ. ಚಂಡಮುಂಡರಂತಹ ನಕಾರಾತ್ಮಕ ಶಕ್ತಿಗಳನ್ನು ದೇವಿ ರಾಧೆ ಅಂತ್ಯ ಮಾಡಿದಳು, ಮತ್ತವಳಿಗದರ ಆಭಾಸವೂ ಆಗಲಿಲ್ಲ ಪ್ರಭು. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ದೇವರ್ಷಿ, ನಾನಂತೂ ಕೇವಲ ನಿಮ್ಮ ಮಾತೆಯ ಆಜ್ಞೆ ಪಾಲನೆ ಮಾಡಿದೆ. ಇದು ಅವಳದೇ ಇಚ್ಛೆಯಾಗಿತ್ತು. ಅವಳು ನನ್ನ ಲೀಲೆಗಳಲ್ಲಿ ಸಹಾಯ ಮಾಡಲು ಬಯಸುತ್ತಾಳೆ. ಜೊತೆಗೆ ಮಾನವೀಯ ಪ್ರೇಮ ಮತ್ತು ಅಸ್ತಿತ್ವವನ್ನು ಕಳೆದುಕೊಳ್ಳದೆ. ಆದ್ದರಿಂದ ನಾನು ಹಾಗೆ ಮಾಡಿದೆ. ನಿಮ್ಮ ಲೀಲೆ ಅಪಾರ ಪ್ರಭು. ನಾರಾಯಣ ನಾರಾಯಣ. ಭಕ್ತರೇ, ಈ ಪ್ರಕಾರವಾಗಿ ದೇವಿಯು ಮಾಕಾಳಿಯ ರೂಪಧಾರಣೆ ಮಾಡಿ ಚಂಡಮುಂಡರನ್ನು ವಧಿಸಿದಳು. ಅದೇ ದಿನದಿಂದ ನಾವು ದೇವಿಯನ್ನು ಮಾ ಚಾಮುಂಡಿಯ ಹೆಸರಿನಿಂದ ಪೂಜಿಸುತ್ತೇವೆ. ಹೇಳಿ ಚಾಮುಂಡಿ ಮಾತೆಗೆ, ಚಾಮುಂಡಿ ಮಾತೆಗೆ, ಚಾಮುಂಡಿ ಮಾತೆಗೆ. ಆದರೆ ಭಕ್ತರೇ, ಇನ್ನೂ ದೇವಿ ಮಾತೆಯ ಶಕ್ತಿ ಪರೀಕ್ಷೆ ಉಳಿದಿದೆ. ಈಗಿನ್ನೂ ಶುಂಭ ನಿಶುಂಭ ಚಂಡ ಮತ್ತು ಮುಂಡರ ವಧೆಯಷ್ಟೇ ಆಗಿದೆ. ಗುರುದೇವ, ಇನ್ನೂ ಎಷ್ಟು ಅಸುರರ ವಧೆ ಆಗದೆ ಉಳಿದಿದೆ? ದೇವಿಯು ನವರಾತ್ರಿಯ ನವದಿನಗಳು ಬೇರೆ ಬೇರೆ ಅಸುರರ ಸಂಹಾರ ಮಾಡಿದ್ದಾಳೆ. ಅವರಲ್ಲಿ ಅತ್ಯಂತ ಭಯಾನಕನಾದವನು ರಕ್ತಬೀಜ. ರಕ್ತಬೀಜ? ರಕ್ತಬೀಜ? ಹಾ, ರಕ್ತಬೀಜ. ರಕ್ತಬೀಜ ಭಯಂಕರ ಅಸುರನಾಗಿದ್ದ. ಅವನ ರಕ್ತದ ಪ್ರತಿಯೊಂದು ಹನಿಯು ಒಂದು ಬೀಜಕ್ಕೆ ಸಮಾನವಾಗಿತ್ತು. ನೆಲಕ್ಕೆ ಬಿದ್ದ ರಕ್ತದ ಪ್ರತಿಯೊಂದು ಹನಿಯಿಂದ ಹೊಸ ಶರೀರ ಧಾರಣೆ ಮಾಡುತ್ತಿದ್ದ. ಅವನ ನಾಶ ಯಾವ ಶಸ್ತ್ರದಿಂದಲೂ ಸಾಧ್ಯವಿರಲಿಲ್ಲ, ಅಥವಾ ಅಸ್ತ್ರದಿಂದಲೂ. ಗೊಲ್ಲ, ರಕ್ತಬೀಜ ಅಷ್ಟು ಕೆಟ್ಟ ರಾಕ್ಷಸ ಆಗಿದ್ರೆ ಅವನ್ ಯಾವುದೇ ಆಯುಧಗಳಿಂದ ಸಾಯ್ದೇ ಇದ್ರೆ ಮತ್ತೆ ಅವನ ರೂಪದಲ್ಲಿ ಯಾವ ಕೆಟ್ಟ ಶಕ್ತಿ ಬರ್ತಾ ಇದೆಯೋ ಅದನ್ನ ನಾವು ಹೇಗೆ ಎದುರಿಸೋದು? ರಾಧಿ, ಅಮ್ಮ ಹೇಳ್ತಾಳೆ, ಮನ್ಸಲ್ಲೇನಿದೆಯೋ ಅದೇ ಬ್ರಹ್ಮಾಂಡದಲ್ಲಿದೆ. ಅಂದ್ರಿ ಯಾವ ಶಕ್ತಿ ಬ್ರಹ್ಮಾಂಡದಲ್ಲಿದೆಯೋ ಅದೇ ಶಕ್ತಿ ನಮ್ಮ ಮನ್ಸಲ್ಲೂ ಇದೆ. ಆದ್ರೆ ನಮ್ಗೆ ನಮ್ಮ ಮನಸ್ಸಿನ ಮೇಲೆ ವಿಶ್ವಾಸ ಇರ್ಬೇಕು ಅಷ್ಟೇ ರಾಧಿ. ನೆನ್ಪಿದ್ಯಲ್ಲ ಗುರುದೇವ ಏನ್ ಹೇಳಿದ್ರು ಅಂತ? ಹಾ, ನಾವು ಒಟ್ಟಾಗಿದ್ರೆ ಜಗತ್ತಿನ ಯಾವುದೇ ರಾಕ್ಷಸನ್ನು ನಾಶ ಮಾಡ್ಬೋದು. ನಡಿ ರಾಧಿ. ಅಸುರ ರಾಜ, ನನಗೆ ಅವಕಾಶ ಕೊಡಿ. ಆ ವಂಚಕ ವಿಷ್ಣುವಿನ ಅವತಾರ ಮತ್ತೆ ಆ ಶಕ್ತಿ ವಧೆನ ನಾನು ಮಾಡ್ತೇನೆ. ಹೀಗೆ ಒಬ್ಬೊಬ್ಬರಾಗಿ ಎಲ್ಲ ಅಸುರರು ನಾಶವಾಗುತ್ತಿದ್ದರೆ ನನ್ನನ್ನು ಯಾರು ಅಸುರ ರಾಜ ಎನ್ನುತ್ತಾರೆ? ಅಸುರ ರಾಜ, ನಾನು ರಕ್ತ ಬೀಜ. ನನ್ನ ರಕ್ತದ ಪ್ರತಿ ಹನಿನೂ ನನ್ನ ಪಾಲಿಗೆ ವರದಾನ. ಮತ್ತು ನಿನ್ನ ಪ್ರತಿಯೊಂದು ವರದಾನಕ್ಕೆ ತಡೆಯಿದೆ ಆ ವಂಚಕ ವಿಷ್ಣುವಿನ ಬಳಿ. ಮರೆಯಬೇಡ ರಕ್ತ ಬೀಜ, ಇದಕ್ಕೂ ಮೊದಲು ಕೂಡ ನಿನ್ನ ಅಂತ್ಯವಾಗಿದೆ. ಅದಕ್ಕಾಗೆ ತಾನೇ ಆ ದೇವಿಯಿಂದ ಪ್ರತೀಕಾರ ಪಡೆಯೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಇನ್ನು ಶಕ್ತಿಯಿಂದ ಶಕ್ತಿಯನ್ನು ಎದುರಿಸಲಾಗದು. ಇನ್ನು ಶಕ್ತಿಯ ಎದುರು ಯುಕ್ತಿ ನಿಲ್ಲಬೇಕು. ನೀವು ಏನು ಹೇಳ್ತಾ ಇದ್ದೀರಾ ಅಸುರ ರಾಜ? ಈ ಜಗತ್ತಿನಲ್ಲಿ ಭಗವಂತನ ಶಕ್ತಿಗೆ ಆಧಾರವೇ ಅವನ ಭಕ್ತ ಮತ್ತು ಆ ಭಕ್ತರ ಪೂಜೆ. ಇನ್ನು ನಾವು ಯಾರ ಹತ್ಯೆಯನ್ನು ಮಾಡುವುದಿಲ್ಲ. ಇನ್ನು ನಾವು ಕೇವಲ ಅವರ ನವರಾತ್ರಿಯನ್ನು ಹಾಳುಗೆಡವಬೇಕು. ಅಲ್ಲಾಗದು ನವರಾತ್ರಿ, ಉಳಿಯಲಾರಳು ಶಕ್ತಿ. ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು ಅಸುರ ರಾಜ. ನಾವು ಅವಳ ಬಲನಲ್ಲ, ಬದಲಿಗೆ ಅದರ ವ್ಯವಸ್ಥೆನೇ ನಾಶ ಮಾಡಬೇಕು. ಆಗ್ಲೇ ಜಗತ್ತಿನಲ್ಲಿ ಮತ್ತೊಮ್ಮೆ ನವರಾತ್ರಿ ಉತ್ಸವ ಆಗೋದೇ ಇಲ್ಲ.
ಬ್ರಜವಾಸಿಗಳೇ, ಬರ್ತಾ ಇದ್ದೀನಿ ನಾನು ನಿಮ್ಮ ಈ ನವರಾತ್ರಿ ಉತ್ಸವನ ಶಾಶ್ವತವಾಗಿ ನಿಲ್ಸೋದಕ್ಕೆ. ನಡೆಯೋದಿಲ್ಲ ದುರ್ಗೆಯ ಶಕ್ತಿ ಪೂಜೆ, ಮತ್ತೆ ಇರೋದಿಲ್ಲ ಶಕ್ತಿ. ಉಳಿಯೋದು ಈ ಜಗತ್ನಲ್ಲಿ ಕೇವಲ ಅಸುರರು ಮಾತ್ರ. ದುರ್ಗಾ ಮಾತೆಗೆ, ದುರ್ಗಾ ಮಾತೆಗೆ. ದುರ್ಗಾ ಮಾತೆಯ ಭಕ್ತರೇ, ನೀವೆಲ್ಲ ದುರ್ಗಾ ಮಾತೆಯ ಈ ಜ್ಯೋತಿಯ ಆಶೀರ್ವಾದ ಪಡೆಯಿರಿ. ದುರ್ಗಾ ಮಾತೆಯ ಈ ಜ್ಯೋತಿಗೆ ಬಹಳ ಮಹತ್ವವಿದೆ. ಇದು ಎಲ್ಲಿಯವರೆಗೆ ಬೆಳಗುವುದೋ ಅಲ್ಲಿಯವರೆಗೆ ಜಗತ್ತಿನ ಯಾವುದೇ ನಕಾರಾತ್ಮಕ ಶಕ್ತಿ ನಮಗೆ ಅಹಿತ ಮಾಡಲಾಗದು. ಇದು ಸರ್ವಮಂಗಲಕಾರಿಯಾಗಿದೆ. ಯಾವ ಮನೆಯಲ್ಲಿ ಇದು ಬೆಳಗುವುದೋ ಆ ಮನೆಯಲ್ಲಿ ಯಾವುದೇ ಪ್ರಕಾರದ ದುಃಖ ವಾಸಿಸುವುದಿಲ್ಲ. ದುರ್ಗಾ ಮಾತೆಗೆ, ದುರ್ಗಾ ಮಾತೆಗೆ, ದುರ್ಗಾ ಮಾತೆಗೆ. ಯಾವುದೋ ಅಸುರಿ ಶಕ್ತಿ ಮಾತೆಯ ದೀಪವನ್ನು ಆರಿಸುವ ಪ್ರಯತ್ನ ಮಾಡುತ್ತಿರಬೇಕು. ಯಾರು ನೀನು? ಮಾತೆಯ ಆರಾಧನೆಯಲ್ಲಿ ಅನರ್ಥ ಮಾಡುತ್ತಿರುವೆ. ಯಾರು ನೀನು? ಋಷಿವರ್ಯ, ಅನರ್ಥ ಇನ್ನು ಪೂರ್ತಿ ವೃಜಮಂಡಲದಲ್ಲಾಗುತ್ತೆ. ಧೂರ್ತ, ನಿನಗೆ ಇಷ್ಟು ದುಸ್ಸಾಹಸ? ಮಾತೆಯ ಎದುರಿನಲ್ಲಿ ನಿಂತು ಅಧರ್ಮ ಮಾಡುವ ಪ್ರಯತ್ನ ಮಾಡುತ್ತಿರುವೆಯಾ? ಅಸುರನಲ್ಲ, ರಕ್ತಬೀಜ. ರಕ್ತಬೀಜ ಹೆಸರು ನನ್ನದು. ರಕ್ತಬೀಜ? ಆದರೆ ರಕ್ತಬೀಜನ ಅಂತ್ಯ ಮಾತೆ ದುರ್ಗೆ ಯುಗಗಳ ಮೊದಲೇ ಮಾಡಿದ್ದಳು. ಇಲ್ಲ ಋಷಿವರ್ಯ, ನಕಾರಾತ್ಮಕ ಶಕ್ತಿಗಳಿಗೆ ಯಾವತ್ತೂ ಅಂತ್ಯ ಇಲ್ಲ. ಈ ಜಗತ್ನಲ್ಲಿ ದುರ್ಗೆ ಇದ್ದ ಮೇಲೆ ಅಸುರರು ಇರ್ತಾರೆ. ಹೇಗೆ ಕಾಳ ದುರ್ಗೆಗೆ ಅನೇಕ ರೂಪ ಇದೆಯೋ ಅದೇ ಪ್ರಕಾರ ರಕ್ತಬೀಜನಿಗೂ ಅನೇಕ ರೂಪ ಇದೆ. ರಕ್ತಬೀಜ, ನೀನು ಪುನಃ ನಿನ್ನ ಮೃತ್ಯುವಿನ ಸಮ್ಮುಖ ಬಂದಿರುವೆ. ಯುಗಗಳ ಮೊದಲೇ ಮಾತೆ ನಿನ್ನ ಸಂಹಾರ ಮಾಡಿದ್ದಳು. ಇಂದು ನೀನು ಪಾರಾಗಲಾರೆ. ಯಾರು ಕೊಲ್ತಾರೆ ನನ್ನ? ಈ ಮಣ್ಣಿನ ಪ್ರತಿಮೆನ? ಇಲ್ಲ ಈ ದೀಪದ ಜ್ವಾಲೆನ? ಇದೇ ಜ್ಯೋತಿಲಿ ವಾಸ ಮಾಡ್ತಾಳಲ್ವಾ ನಿಮ್ಮ ದುರ್ಗಾ? ಯಾವುದನ್ನ ನೀವು ಜ್ಯೋತಿ ಮಾತೆ ಅಂತೀರೋ, ನಾನು ಆ ಜ್ಯೋತಿನೇ ಆರಿಸ್ಬಿಡ್ತೀನಿ. ಮತ್ತೆ ಇಲ್ಲಿಗೆ ಬರಲ್ಲ ಆ ನಿಮ್ಮ ದುರ್ಗೆ, ಹಾಗೂ ನನ್ನ ವಧೆನೂ ಮಾಡಕ್ಕಾಗಲ್ಲ. ಯಾವುದನ್ನ ನೀವು ಜ್ಯೋತಿ ಮಾತೆ ಅಂತೀರೋ, ನಾನು ಆ ಜ್ಯೋತಿನೇ ಆರಿಸ್ಬಿಡ್ತೀನಿ. ನಿಲ್ಲು ಅಧರ್ಮಿ! ಕೇವಲ ದುರ್ಗೆಗೆ ಮಾತ್ರ ಅಲ್ಲ, ಈಗ ಅವಳ ಭಕ್ತರಲ್ಲೂ ಬಹಳ ಶಕ್ತಿ ಇದೆ. ಗಿರಿಧರ, ರಾಧೆ ಎಲ್ಲಿದ್ದಾಳೆ? ರಾಧೆ? 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 ಕೃಷ್ಣನು ಕಾಣಿಸ್ತಿಲ್ಲ. ಖಂಡಿತ ರಾಧೆ ಕೃಷ್ಣ ಒಟ್ಟಿಗೆ ಇರ್ತಾರೆ. ಆದ್ರೆ ಅವ್ರು ಎಲ್ಲಿದ್ದಾರೆ? ನೀವ್ಯಾರು ಚಿಂತೆ ಮಾಡಬೇಡಿ, ನಾನು ಆ ಕಡೆ ಹೋಗಿ ಹುಡುಕ್ತೀನಿ. ಆ ಕಡೆ ನೋಡೋಣ. ನೋಡಿದ್ಯಾ ಋಷಿವರ್ಯ, ಹೇಗೆ ನಿನ್ನ ಆ ಸುರಕ್ಷಾ ಕವಚ ಬಿದ್ದು ಹೋಯ್ತು? ನಿಂಗೆ ರಕ್ತ ಬೀಜನ ಶಕ್ತಿ ಬಗ್ಗೆ ಸ್ವಲ್ಪನೂ ಅನುಮಾನ ಬೇಡ. ನನ್ನ ಒಂದೇ ಉಸಿರಿಗೆ ನಿನ್ನ ಮಾತೆಯ ಜ್ಯೋತಿ ಆರೋಗುತ್ತೆ.
ಅದಾದ್ಮೇಲೆ ಪೂರ್ತಿ ಬ್ರಜಮಂಡಲದಲ್ಲಿ ನಕಾರಾತ್ಮಕ ಶಕ್ತಿಗಳು ನೃತ್ಯ ಮಾಡ್ತವೆ, ಉತ್ಸವ ಮಾಡ್ತವೆ. ಗೊಲ್ಲ, ನಾನು ಯೋಚನೆ ಮಾಡ್ತಿದ್ದೆ ನಾನು ಯಾವ ರಾಕ್ಷಸನ ಬಗ್ಗೆನೂ ನಿನ್ ಜೊತೆ ಮಾತಾಡಲ್ಲ ಅಂತ. ಹೌದಾ ರಾಧಿ? ಆದ್ರೆ ನೀನು ಯಾವ ರಕ್ತಬೀಜನ ಬಗ್ಗೆ ಹೇಳ್ತಿದ್ಯೋ ಅವನಂತೂ ತುಂಬಾ ಶಕ್ತಿಶಾಲಿ. ನಾನ್ ಕೇಳಿದ್ದೆ ಅವನು ರಕ್ತದ ಒಂದು ಹನಿನು ಭೂಮಿ ಮೇಲೆ ಬಿದ್ರೆ ಇನ್ನೊಬ್ಬ ರಕ್ತ ಬೀಜ ಉಟ್ಕೊಂಡ್ಬಿಡ್ತಾನಂತೆ. ರಕ್ತ ಬೀಜ ಶಕ್ತಿಶಾಲಿ ಇರ್ಬೋದು ರಾಧಿ, ಆದ್ರೆ ನಿನ್ ಶಕ್ತಿಗಿಂತ ಹೆಚ್ಚೇನಲ್ಲ. ಗೊಲ್ಲ, ಈ ನವರಾತ್ರಿಯಲ್ಲಿ ನಿನ್ಗೇನಾಗಿದೆ? ನೀನ್ ಬರೀ ನನ್ ಹೋಗ್ಲಿಕ್ಕೆ ಮಾತಾಡ್ತಿದ್ಯಲ್ಲ. ಅಲ್ಲ, ನೀನು ಮರದ ಕೆಳಗಡೆ ಏನ್ ಮಾಡ್ತಿದ್ಯಾ? ಬಾ, ಆದಷ್ಟು ಬೇಗ ಮನೆಗೆ ಹೋಗೋಣ. ಅಲ್ಲಿ ದೇವಿ ಮಂಗಳಾರತಿ ಶುರು ಆಗಿರ್ಬೋದು. ರಾಧಿ, ಅದಕ್ಕಾಗಿ ನಾನು ಈ ಮಾಲೆನ ಮಾಡ್ತಿದ್ದೆ. ದಾಸವಾಳದ ಮಾಲೆ? ಆದ್ರೆ ಯಾಕೆ ಗೊಲ್ಲ? ಯಾಕಂದ್ರೆ ಅಂಬೆ ಮಾತೆಗೆ ಈ ದಾಸವಾಳದ ಹೂವು ಅತಿ ಪ್ರೀತಿ ಅಂತ. ನವರಾತ್ರಿಯಲ್ಲಿ ಈ ಹೂಗಳನ್ನ ಯಾರ್ಯಾರು ಮಾತೆಯ ಪಾದಕ್ಕೆ ಅರ್ಪಣೆ ಮಾಡ್ತಾರೋ ಮಾತೆ ಅವರ ಎಲ್ಲ ಮನೋಕಾಮನೆಯನ್ನು ಪೂರ್ತಿ ಮಾಡ್ತಾಳೆ. ಮತ್ತೆ ತಡ ಯಾಕೆ? ಬಾ, ದುರ್ಗಾ ಮಾತೆಗೆ ಈ ಹೂವಿನ ಮಾಲೆ ಅರ್ಪಣೆ ಮಾಡೋಣ. ರಾಧಿ, ನಾನಲ್ಲಿಗೆ ಹೋಗೋ ಯಾವ ಅವಶ್ಯಕತೆನೂ ಇಲ್ಲ. ನನ್ಗಂತೂ ನೀನೇ ನನ್ನ ದೇವಿ ಶಕ್ತಿ ತಾನಿ. ನಾನು ದೇವಿ ಶಕ್ತಿ ಅಂದ್ರೆ? ಅಯ್ಯೋ ರಾಧಿ, ಜಗತ್ತಿನ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಶಕ್ತಿ ವಾಸವಾಗಿರುತ್ತೆ. ಪಾಪಿಗಳಿಗೆ ಈ ಜಗತ್ತಿನ ಪ್ರತಿಯೊಬ್ಬ ಸ್ತ್ರೀನೂ ಚಂಡಿನೇ. ಅದಕ್ಕೆ ನನ್ನ ಪಾಲಿಗಂತೂ ದೇವಿ ಶಕ್ತಿ ನೀನೇ. ಅದಕ್ಕೆ ರಾಧಿ, ನಾನು ಮಾಡಿರೋ ಈ ದಾಸವಾಳದ ಮಾಲೆನ ಸ್ವೀಕಾರ ಮಾಡು. ನಾನು ದೇವಿ ಶಕ್ತಿನೋ ಅಥವಾ ರಾಧೇನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ನನಗೂ ಈ ಹೂವ ತುಂಬಾ ಇಷ್ಟ. ರಾಧಿ, ನಿನ್ಗಂತೂ ಈ ದಾಸವಾಳದ ಮಾಲೆ ಬಹಳ ಸುಂದರವಾಗಿ ಕಾಣ್ತಿದೆ. ನೋಡೋದಕ್ಕಂತೂ ಸಾಕ್ಷಾತ್ ಶಕ್ತಿನೇ ನಿಂತಿರೋ ಹಾಗಿದೆ. ನಾರಾಯಣ ನಾರಾಯಣ ಮಾತೆ, ಇಂದು ಸ್ವತಃ ಕೃಷ್ಣನೇ ಶಕ್ತಿ ಸ್ವರೂಪಿಣಿ ದೇವಿ ರಾಧೆಯ ಕೊರಳಲ್ಲಿ ಸುಕುಮಾರ ಪುಷ್ಪದ ಮಾಲೆಯನ್ನು ಹಾಕಿದ್ದಾನೆ. ಆದರೆ ಮಾತೆ, ಇದರಿಂದ ಪ್ರಭುವಿಗೆ ಏನು ಪ್ರಯೋಜನ? ದೇವರ್ಷಿ, ಇದು ಸಾಧಾರಣ ಪುಷ್ಪವಲ್ಲ. ಸುಕುಮಾರ ಪುಷ್ಪ ನನಗೆ ಎಷ್ಟು ಪ್ರಿಯವೆಂದರೆ ಅದು ನಿಮ್ಮ ಪ್ರಭುವಿನ ಸಮಾನ. ಸುಕುಮಾರ ಪುಷ್ಪ ನನ್ನ ಹೃದಯದಲ್ಲೇ ವಾಸವಾಗಿದೆ. ಮತ್ತು ಯಾರಾದರೂ ನನಗೆ ಸುಕುಮಾರ ಪುಷ್ಪ ಅರ್ಪಿಸಿದಲ್ಲಿ ಅವರ ಮನೋಕಾಮನೆಗಳು ಪೂರ್ತಿಯಾಗುತ್ತವೆ. ನಾರಾಯಣ ನಾರಾಯಣ ಮಾತೆ, ನನಗೆ ಅರ್ಥವಾಯಿತು. ಅಲ್ಲಿ ಕೃಷ್ಣನ ಇಚ್ಛೆ ಕೇವಲ ರಕ್ತ ಬೀಜನ ವಧೆ ಮಾಡಿಸುವುದು. ಮತ್ತೆ ರಾಧೆಯ ಶಕ್ತಿ ರೂಪ ಸ್ವತಃ ಅದರ ಸಹಭಾಗಿಯಾಗಲಿದೆ. ಆದರೆ ಮಾತೆ, ನನಗಿದು ತಿಳಿಯುತ್ತಿಲ್ಲ. ಈ ಸುಕುಮಾರ ಪುಷ್ಪ ನಿಮಗೆ ಇಷ್ಟೇಕೆ ಪ್ರಿಯವಾಗಿದೆ? ಇದಕ್ಕೆ ಕಾರಣವೇನು ಮಾತೆ? ದೇವರ್ಷಿ, ದೇವಿ ಶಕ್ತಿ ಕಾಲ, ಸಮಯ ಮತ್ತು ಋತುವಿನ ಅನುಸಾರ ವಿಭಿನ್ನ ರೂಪಗಳಲ್ಲಿ ವಾಸಿಸುತ್ತದೆ. ಒಂದು ಬಾರಿ ಬ್ರಹ್ಮಚಾರಿಣಿ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಳು. ಈ ರೂಪದಲ್ಲಿ ದೇವಿ ಅಹಿಂಸೆಯ ಪಾಲನೆ ಮಾಡುತ್ತಾಳೆ ಮತ್ತು ಯಾರ ಮೇಲೂ ಶಸ್ತ್ರವೆತ್ತುವುದಿಲ್ಲ. ಓ ಅದೇ ಸಮಯ ಅಸುರರಿಗೆ ದೇವಿ ಶಕ್ತಿಯ ಅಹಿಂಸಕ ಬ್ರಹ್ಮಚಾರಿಣಿ ರೂಪದ ಬಗ್ಗೆ ತಿಳಿಯಿತು.
ದೇವಿ ಬ್ರಹ್ಮಚಾರಿಣಿ, ನಿನ್ನ ಕಣ್ಣನ್ನು ಬಿಡು. ಇವತ್ತು ನಾವೆಲ್ಲ ಅಸುರರು ನಿನ್ನ ತಪಸ್ಸಿನಿಂದ ಪ್ರಸನ್ನರಾದ್ವಿ. ಹೇಳು, ನಿನ್ನ ಅಂತಿಮ ಇಚ್ಛೆ ಏನು? ರಕ್ತಬೀಜ, ಇದು ನನ್ನ ಅಹಿಂಸಕ ರೂಪ. ಈಗ ನಾನು ಹಿಂಸೆ ಬಯಸುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ಶಾಂತಿಯಿಂದ ಈಗಲೇ ಹೊರಟು ಹೋಗಿ. ಶಾಂತಿ ಅದು ನಾವು. ದೇವಿ, ಎಲ್ಲಿ ತನಕ ನೀನ್ ಜೀವಂತ ಇರ್ತೀಯೋ ನಾವು ಶಾಂತಿಯಿಂದ ಹೇಗಿರಕ್ಕಾಗುತ್ತೆ? ನಾರಾಯಣ ನಾರಾಯಣ. ಆನಂತರ ಏನಾಯಿತು ಮಾತೆ? ದೇವರ್ಷಿ, ದೇವಿ ಬ್ರಹ್ಮಚಾರಿಣಿಯ ಎದುರು ಅತ್ಯಂತ ದೊಡ್ಡ ದ್ವಂದ್ವವಿತ್ತು. ಒಮ್ಮೆ ಅವಳು ಕ್ರೋಧಗೊಂಡರೆ ಅಥವಾ ಶಸ್ತ್ರ ಹಿಡಿದರೆ ಅವಳ ತಪಸ್ಸು ಭಂಗವಾಗುವುದು. ಆದ್ದರಿಂದ ಯುದ್ಧ ಮಾಡದಿರುವ ನಿರ್ಧಾರ ಮಾಡಿದಳು ಮತ್ತು ಅಲ್ಲಿಂದ ಅಂತರ್ಧಾನಳಾಗಿ ಸುಕುಮಾರವನಕ್ಕೆ ಶರಣಾದಳು. ಬ್ರಹ್ಮಚಾರಿಣಿ, ನೀನ್ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಬನ್ನಿ. ಈ ಅಸುರರಿಂದ ನನ್ನ ಸುರಕ್ಷತೆಯ ಮಾರ್ಗ ಶೀಘ್ರವೇ ಹುಡುಕಬೇಕು. ಹೇ ಸುಕುಮಾರ ಪುಷ್ಪ, ನಾನು ಈ ಸಮಯ ಶಸ್ತ್ರಧಾರಣೆ ಮಾಡುವಂತಿಲ್ಲ. ಆದ್ದರಿಂದ ಪುಷ್ಪಗಳೇ, ನನ್ನ ರಕ್ಷಣೆ ಮಾಡಿ. ದೇವಿ, ಇದು ನಮ್ಮ ಸೌಭಾಗ್ಯವಾಗಿದೆ. ನಿಮ್ಮ ಸೇವೆ ಮಾಡೋ ಸದವಕಾಶ ನಮಗೆ ಸಿಕ್ಕಿದೆ. ದೇವಿ, ನೀವಿಲ್ಲಿ ಪೂರ್ಣ ರೀತಿಯಿಂದ ಸುರಕ್ಷಿತವಾಗಿರ್ತೀರಿ. ಇಲ್ಲಿ ಯಾವ ರಾಕ್ಷಸನೂ ನಿಮ್ಮನ್ನು ಪತ್ತೆ ಹಚ್ಚಲು ಸಾಧ್ಯವೇ ಇಲ್ಲ. ದೇವಿ, ಇವತ್ತು ಈ ದಾಸವಾಳದ ವನ ನಾನು ನಿನ್ನ ರಕ್ತದಿಂದ ಕೆಂಪಗೆ ಮಾಡ್ಬಿಡ್ತೀನಿ. ಹುಡುಕಿ ಆ ದೇವಿನ. ಆ ದೇವಿ ಇಲ್ಲೇ ಎಲ್ಲೋ ಅಡಗಿರ್ತಾಳೆ. ಆ ದೇವಿನ ಅಂತ್ಯ ಮಾಡೋಕ್ ಸಿಕ್ಕಿರೋ ಅವಕಾಶನ ನಾವು ಕಳ್ಕೊಳ್ಳೋದಕ್ಕಾಗಲ್ಲ. ಎಲ್ಲೂ ಕಾಣಿಸ್ತಾ ಇಲ್ಲ ದೇವಿ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಕಡೆ ಹುಡುಕಿದ್ವಿ. ಬಹುಶಃ ದೇವಿ ನಿಮ್ಮ ಭಯದಿಂದ ಈ ವನದಿಂದಲೇ ಎಲ್ಲೋ ಹೋಗಿದ್ದಾಳೆ. ದೇವಿ, ಇವತ್ತು ನೀನು ನಿರೂಪಿಸ್ಬಿಟ್ಟೆ ನಿನ್ನಲ್ಲಿ ಅಸುರರನ್ನ ಎದುರಿಸೋಂತ ಶಕ್ತಿ ಇಲ್ಲ ಅಂತ. ಇನ್ನು ಮುಂದೆ ಮರೆತು ಕೂಡ ನೀನು ನಮ್ಮ ಎದುರಿಗೆ ಬರೋ ತಪ್ಪು ಮಾಡಬೇಡ. ನಡೀರಿ. ದೇವರ್ಷಿ, ಈ ರೀತಿ ಸುಕುಮಾರ ಪುಷ್ಪಗಳು ದೇವಿ ಬ್ರಹ್ಮಚಾರಿಣಿಯನ್ನು ರಕ್ಷಿಸಿದವು. ಅವುಗಳಿಂದ ಪ್ರಸನ್ನಳಾಗಿ ಅವರಿಗೆ ಆಶೀರ್ವಾದ ಮಾಡಿದಳು. ನಾರಾಯಣ ನಾರಾಯಣ. ನನಗರ್ಥವಾಯಿತು ಮಾತೆ, ನನಗರ್ಥವಾಯಿತು. ಹೇ ಸುಕುಮಾರ ಪುಷ್ಪ, ಇಂದಿನಿಂದ ಸುಕುಮಾರ ಪುಷ್ಪವೇ ನನ್ನ ಪ್ರಿಯ ಪುಷ್ಪವಾಗಲಿ. ಮತ್ತು ಯಾರಾದರೂ ನನಗೆ ಸುಕುಮಾರ ಪುಷ್ಪ ಅರ್ಪಿಸಿದರೆ ಅವರ ಎಲ್ಲಾ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವೆ. ಗೊತ್ತಾಯ್ತಾ ರಾಧಿ? ಹಾಗಾಗಿ ದಾಸವಾಳದ ಪುಷ್ಪಕ್ಕೆ ಇಷ್ಟು ಮಹಿಮೆ ಇದೆ. ಹಾಗಲ್ಲ, ದಾಸವಾಳದ ಹೂವು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದರ ಪರಿಮಳ ಕೂಡ ಎಷ್ಟು ಚಂದ ಅನ್ಸುತ್ತೆ. ರಾಧೆ, ಕೃಷ್ಣ, ರಾಧೆ, ರಾಧೆ. ಗಿರಿಧರಣ್ಣ, ಏನಾಯ್ತು? ನಿಮ್ಮಿಷ್ಟಕ್ಕೆ ನೀವೇ ಏನ್ ಮಾತಾಡ್ಕೋತಿದ್ದೀರಾ? ಕೃಷ್ಣ, ಆ ರಾಕ್ಷಸ ರಕ್ತ ಬೀಜ ಅವನು. ನಾವು ರಕ್ತ ಬೀಜನ ಬಗ್ಗೆನೇ ಮಾತಾಡ್ತಿದ್ವಿ ಅಣ್ಣ. ಆದ್ರೆ ನಿಮ್ ಬಾಯಲ್ಲಿ ಅವನ ಹೆಸರು. ಅಯ್ಯೋ ರಾಧೆ ಪುಟ್ಟಿ, ಆ ರಕ್ತ ಬೀಜ ಬರ್ಸಾನದ ಮೇಲೆ ಆಕ್ರಮಣ ಮಾಡಿದಾನೆ. ರಕ್ತ ಬೀಜ? ಅಣ್ಣ, ನೀವು ನಮಗೋಸ್ಕರ ಇಲ್ಲೇ ಕಾಯ್ತೀರಿ. ಆ ರಕ್ತ ಬೀಜನ ನಾವು ನೋಡ್ಕೊಂಡ್ ಬರ್ತೀವಿ. ನಡಿ ರಾಧೆ. ಆಗಲ್ಲ,
ಕಾಯ್ತಾ ಇರ್ಬೇಕಾ? ಅಲ್ಲ, ಆ ರಾಕ್ಷಸ ಏನಾದ್ರೂ ಅವನೇನಾದ್ರೂ ಇಲ್ಲಿ ಬಂದ್ರೆ ಆಗ ಅವಾಗ ನಾನೇನ್ ಮಾಡ್ಲಿ? ನಿನ್ಕೋ ರಕ್ತ ಬೀಜ! ಬಾಲಕ, ನೀನ್ ಕ್ಷೇಮವಾಗಿರ್ಬೇಕು ಅಂದ್ರೆ ನನ್ನ ದಾರಿಯಿಂದ ದೂರ ಹೋಗು. ನೀನ್ ಯೋಚಿಸ್ಬೇಕಾಗಿರೋದು ನಿನ್ ಕ್ಷೇಮದ ಬಗ್ಗೆ. ನಾವ್ ಯಾವಾಗ್ಲೂ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀವಿ. ನನಗ್ ಚೆನ್ನಾಗ್ ಗೊತ್ತಿದೆ ನೀನ್ ಇಲ್ಗೆ ಮಾತೆ ಜ್ಯೋತಿ ಆರ್ಸೋದಕ್ ಬಂದಿದ್ಯಾ ಅಂತ. ಯಾಕೆ ಸುಮ್ನೆ ಹಠ ಮಾಡಿ ನಿನ್ನ ಜೀವನ ಕಳ್ಕೊಳಕ್ ಬಯಸ್ತ್ಯಾ? ಧರ್ಮಕ್ಕಿಂತ ಹೆಚ್ಚು ಜೀವ ಅಲ್ಲ ರಕ್ತ ಬೀಜ. ನಿನಗೇನನ್ಸುತ್ತೆ? ನೀನ್ ನಮ್ ಧರ್ಮದ ನಾಶ ಮಾಡ್ತೀಯಾ? ಹಾಗ್ ಮಾಡೋದಕ್ಕೆ ನಾವ್ ನಿನ್ನ ಬಿಟ್ಬಿಡ್ತೀವಾ? ರಕ್ತ ಬೀಜ, ನನಗೂ ಗೊತ್ತಿದೆ ನೀನು ಬಹಳ ಶಕ್ತಿಶಾಲಿ ಅಂತ. ಆದ್ರೆ ನಿನ್ನ ತಡೆಯೋ ಪ್ರಯತ್ನ ಅಂತೂ ನಾನ್ ಮಾಡೇ ಮಾಡ್ತೀನಿ. ನಿನ್ನ ಇಚ್ಛೆ ಇರೋ ಹಾಗಾಗ್ಲಿ ಬಾಲಕ. ಈಗ ನಾನು ಇವನ್ನ ಸೋಲ್ಸ್ಬೇಕು ಅಂದ್ರೆ ಕೃಷ್ಣನ್ ಹಾಗೆ ಉಪಾಯ ಮಾಡ್ಬೇಕಾಗುತ್ತೆ. ಈ ಚಿಕ್ಕ ಬಾಲಕನಿಗೆ ಇಷ್ಟೊಂದು ಶಕ್ತಿನ? ಇಲ್ಲಿ ಕೇವಲ ವಿಷ್ಣು ಮತ್ತೆ ಶಕ್ತಿ ಅವತಾರ ಮಾತ್ರ ಇಲ್ಲ, ಇವನು ಯಾವ ಅವತಾರ? ರಕ್ತ ಬೀಜ, ಚಂಡಮುಂಡರ ಮೇಲೆ ಪ್ರಹಾರ ಮಾಡೋದಕ್ಕೆ ನನ್ನ ಕೃಷ್ಣ ಬಿಡ್ಲಿಲ್ಲ. ನಾನು ಅವ್ರನ್ನ ತಡಿಬೇಕಾಗಿತ್ತು ಅಷ್ಟೇ. ಆದ್ರೆ ನಿನ್ ಜೊತೆಗೆ ಏನ್ ಮಾಡ್ಬೇಕು ಅಂತ ಕೃಷ್ಣ ನನಗೆ ಹೇಳಲೇ ಇಲ್ಲ. ಬಾಲಕ, ನಿನಗೆ ಗೊತ್ತಿಲ್ಲ, ಒಮ್ಮೆ ನನ್ನ ಶರೀರದಿಂದ ಒಂದು ಹನಿ ರಕ್ತ ಬಿದ್ರು ನಾನು ಒಬ್ಬನಿಂದ ಇಬ್ಬರಾಗ್ತೀನಿ. ಆಮೇಲೆ ನಿಮ್ಮಲ್ಲಿ ಯಾರು ಉಳಿಯೋದಿಲ್ಲ.